ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಶ್ರೀಹರ್ಷ ಅಜ್ಜೂರ್, ಕನ್ಸಲ್ಟೆಂಟ್ ಯೂರಾಲಜಿಸ್ಟ್, ಆಂಡ್ರಾಲಜಿಸ್ಟ್, ಟ್ರಾನ್ಸ್ಪ್ಲಾಂಟ್ ಆ್ಯಂಡ್ ರೊಬೋಟಿಕ್ ಸರ್ಜನ್. ನಾನು ಇಲ್ಲಿ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಇವತ್ತು ನಾನು ನಿಮ್ಮೆಲ್ಲರಿಗೂ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಅಂದರೆ ಏನು ಅಂತ ಹೇಳ್ತೇನೆ. ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಸಾಮಾನ್ಯವಾಗಿ ವಯಸ್ಸಾದ ಗಂಡಸರಿಗೆ ಬರುವಂಥ ಸಮಸ್ಯೆ. ಪ್ರಾಸ್ಟೇಟ್ ಗ್ರಂಥಿ ಅಂದರೆ ಏನು? ಪ್ರಾಸ್ಟೇಟ್ ಗ್ರಂಥಿ ಅಂದರೆ ಒಂದು ವಾಲ್ನಟ್ ಶೇಪಲ್ಲಿರೋ ಒಂದು ಚಿಕ್ಕ ಒಂದು ಅಂಗಾಂಗ. ಅದು ನಮ್ಮ ಮೂತ್ರಚೀಲದ ಕೆಳಗಡೆ ಇರುತ್ತೆ. ಪ್ರಾಸ್ಟೇಟ್ ಗ್ರಂಥಿ ಕೆಲಸ ಏನಪ್ಪ ಅಂದರೆ ನಮ್ಮ ವೀರ್ಯದಲ್ಲಿ ಅದು ಸ್ಪರ್ಮ್ಸ್ಗೆ ಏನು ನ್ಯೂಟ್ರಿಷನ್ ಬೇಕು ಅದನ್ನು ಇದು ಸಪ್ಲೈ ಮಾಡುತ್ತೆ. ಇನ್ನೊಂದು, ನಮ್ಮ ಮೂತ್ರ ಪ್ರಾಸ್ಟೇಟ್ ಒಳಗಡೆಯಿಂದನೇ ಆಚೆಗೆ ಬರಬೇಕು. ಸೊ ಹಾಗಾಗಿ ಇದು ಒಂದು ಪ್ಯಾಸೇಜ್ನ ಕ್ರಿಯೇಟ್ ಮಾಡುತ್ತೆ. ಹಾಗಿದ್ರೆ ಈ ಪ್ರಾಸ್ಟೇಟ್ ಸಮಸ್ಯೆ ಏನಕ್ಕೆ ಬರುತ್ತೆ ಅಂದರೆ, ವಯಸ್ಸಾದ ನಂತರ 40-50 ವರ್ಷ ಆದ ಗಂಡಸರಿಗೆ ಪ್ರಾಸ್ಟೇಟ್ ದೊಡ್ಡದಾದಾಗ, ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಅಥವಾ ಪ್ರಾಸ್ಟೇಟ್ ದೊಡ್ಡದಾದಾಗ ಅದು ಮೂತ್ರ ಹೋಗೋ ಪ್ಯಾಸೇಜ್ನ ಬ್ಲಾಕ್ ಮಾಡುತ್ತೆ. ಅದು ಬ್ಲಾಕ್ ಮಾಡಿದಾಗ ನಿಮಗೆ ಯೂರಿನ್ ಮಾಡಲಿಕ್ಕೆ ತೊಂದರೆಗಳು ಸ್ಟಾರ್ಟ್ ಆಗ್ತವೆ. ಏನೇನು ತೊಂದರೆಗಳು ಬರ್ಬೋದು ಇದರಿಂದ ಅಂದರೆ, ಒಂದು, ಪದೇ ಪದೇ ನೀವು ಮೂತ್ರಕ್ಕೆ ಹೋಗಬೇಕಾಗುತ್ತೆ. ರಾತ್ರಿ ಹೊತ್ತು ಪದೇ ಪದೇ ಎದ್ದು ಮೂತ್ರಕ್ಕೆ ಹೋಗ್ಬೇಕಾಗತ್ತೆ. ಮೂತ್ರಕ್ಕೆ ಹೋಗಿ ಬಂದ ಮೇಲೆ ನಿಮಗೆ ಇನ್ನೂ ಸ್ವಲ್ಪ ಒಳಗಡೆ ಉಳ್ಕೊಂಡಿದೆ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಹೋಗಿ ನಿಂತ್ಕೊಂಡಾಗ ತಕ್ಷಣಕ್ಕೆ ಯೂರಿನ್ ಬರಲ್ಲ, ಸ್ವಲ್ಪ ಹೊತ್ತು ಆದ್ಮೇಲೆ ಬರುತ್ತೆ. ಬಂದರೂ ವೆರಿ ಥಿನ್ ಸ್ಟ್ರೀಮ್, ಸಣ್ಣದಾಗಿ ಬರುತ್ತೆ. ಮತ್ತು ಕೆಲವು ಟೈಮ್ ಕಾಲ ಮೇಲೆ ಬೀಳ್ಬೋದು. ಇನ್ನು ಕೆಲವು ಟೈಮ್ ನಿಮಗೆ ಅರ್ಜೆಂಟ್ ಆದಾಗ, ಯೂರಿನ್ ಹೋಗ್ಬೇಕು ಅರ್ಜೆಂಟ್ ಆದಾಗ ನೀವು ತಡ್ಕೊಳಕ್ಕಾಗಲ್ಲ, ಅರ್ಜೆಂಟಾಗಿ ವಾಶ್ರೂಮ್ ಹತ್ರ ಓಡಬೇಕಾಗುತ್ತೆ. ಕೆಲವು ಟೈಮ್ ಹೋಗೋ ಮಧ್ಯದಲ್ಲೇ 2-3 ಡ್ರಾಪ್ ಲೀಕ್ ಆಗ್ಬೋದು. ಸೊ ಈ ಎಲ್ಲ ಸಮಸ್ಯೆಗಳು ಕಂಡು ಬಂದರೆ ನೀವು ಇಮ್ಮಿಡಿಯೇಟಾಗಿ ಯೂರಾಲಜಿಸ್ಟ್ನ ಸಂಪರ್ಕಿಸಬೇಕಾಗತ್ತೆ. ಈ ಥರ ಒನ್ಸ್ ನೀವು ಯೂರಾಲಜಿಸ್ಟ್ ಹತ್ರ ಹೋದಾಗ ಅವರು ಕೆಲವು ಟೆಸ್ಟ್ಗಳನ್ನು ಮಾಡ್ತಾರೆ. ಕೆಲವು ಟೆಸ್ಟ್ಗಳಂದರೆ ಅದು ಒಂದು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗಿದೆಯೋ ಇಲ್ಲೋ ಅಂತ. ಇನ್ನೊಂದು, ಎನ್ಲಾರ್ಜ್ ಆಗಿದ್ರು ಅದರಿಂದ ಏನು ಸಮಸ್ಯೆಗಳು ಒಳಗಡೆ ಆಗ್ತಾ ಇದೆ ಅಂತ ನೋಡೋದಕ್ಕೆ. ಏನೇನು ಟೆಸ್ಟ್ಗಳನ್ನು ಮಾಡ್ತೀವಿ ಅಂದರೆ, ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಮಾಡ್ತೀವಿ. ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ನಮಗೆ ಪ್ರಾಸ್ಟೇಟ್ ಎಷ್ಟು ದೊಡ್ಡದಿದೆ ಅನ್ನೋದು ಗೊತ್ತಾಗುತ್ತೆ, ಮತ್ತು ಎಷ್ಟು ಯೂರಿನ್ ಒಳಗಡೆ ಉಳ್ಕೊಳ್ತಾ ಇದೆ, ಅದರಿಂದ ಕಿಡ್ನಿ ಮೇಲೆ ಏನಾದರೂ ಎಫೆಕ್ಟ್ ಆಗಿದೆಯಾ ಅಂತ ಗೊತ್ತಾಗುತ್ತೆ. ಇನ್ನೊಂದು ಯೂರಿನ್ ಫ್ಲೋ ಟೆಸ್ಟ್ ಅಂತ ಮಾಡ್ತೀವಿ. ಅದರಲ್ಲಿ ಅದೊಂದು ಗ್ರಾಫ್ ಬರುತ್ತೆ. ಗ್ರಾಫಲ್ಲಿ ನಿಮ್ಗೆ ಎಷ್ಟು ತೊಂದರೆ ಆಗ್ತಾ ಇದೆ, ಫ್ಲೋ ಎಷ್ಟು ಕಡಿಮೆ ಇದೆ ಅನ್ನೋದು ಗೊತ್ತಾಗುತ್ತೆ. ಇನ್ನೊಂದು ಟೆಸ್ಟ್ ಅಂದರೆ PSA ಅಥವಾ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜನ್. ಇದು ಪ್ರಾಸ್ಟೇಟ್ ಕ್ಯಾನ್ಸರ್ ಇದೆಯೋ ಇಲ್ಲೋ ಅಂತ ಆಸ್ ಎ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಮಾಡ್ತೀವಿ. ಅದ್ರ ಜೊತೆಗೆ ಕೆಲವು ಟೈಮ್ ಯೂರಿನ್ ಕಲ್ಚರ್ ಟೆಸ್ಟ್ ಮಾಡ್ಬೋದು, ಇನ್ಫೆಕ್ಷನ್ನ ರೂಲ್ ಔಟ್ ಮಾಡೋದಕ್ಕೆ. ಒಂದು ಸರಿ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗಿದೆ ಮತ್ತು ಇಷ್ಟಿಷ್ಟು ಪ್ರಾಬ್ಲಮ್ಸ್ ಇದೆ ಒಳಗಡೆ ಅಂತ ಗೊತ್ತಾದ ನಂತರ ನೆಕ್ಸ್ಟ್ ನಾವು ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡ್ತೇವೆ. ಟ್ರೀಟ್ಮೆಂಟ್ ಅಂದ ತಕ್ಷಣ ಯಾವಾಗಲೂ ಸರ್ಜರಿನೇ ಫಸ್ಟ್ ಆಪ್ಷನ್ ಇರೋದಿಲ್ಲ. ಫಸ್ಟು ನಾವು ಅಸೆಸ್ ಮಾಡ್ತೀವಿ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಅದರಿಂದ ನಿಮಗೆ ಅಂತ, ಪ್ಲಸ್ ಅದರಿಂದ ಏನೇನು ಕಾಂಪ್ಲಿಕೇಶನ್ ಆಗಿದೆ ಅಂತ ನೋಡ್ತೇವೆ. ಕಾಂಪ್ಲಿಕೇಶನ್ ಏನೇನಾಗ್ಬೋದು ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟಿಂದ ಅಂದರೆ, ಒಂದು, ಸಡನ್ನಾಗಿ ಒಂದು ದಿನ ಯೂರಿನ್ ನಿಂತ್ಕೊಳ್ಬೋದು. ಆವಾಗ ಇಮಿಡಿಯೇಟ್ ನೀವು ಎಮರ್ಜೆನ್ಸಿಗೆ ಹೋಗಿ ಯೂರಿನ್ ಬ್ಯಾಗ್ ಹಾಕ್ಸ್ಕೊಳ್ಬೇಕಾಗುತ್ತೆ. ಇನ್ನೊಂದು, ಅದು ಯೂರಿನ್ ಒಳಗಡೆನೆ ಜಾಸ್ತಿ ಉಳಿದು ಬ್ಲ್ಯಾಡರ್ ವೀಕ್ ಆಗ್ತದೆ. ಬ್ಲ್ಯಾಡರ್ ವೀಕ್ ಆದಾಗ ಯೂರಿನ್ ವಾಪಸ್ ಹೋಗುತ್ತೆ ಕಿಡ್ನಿಗೆ, ಅದು ಕಿಡ್ನಿಯನ್ನು ಡ್ಯಾಮೇಜ್ ಮಾಡ್ಬೋದು. ಇನ್ನೊಂದು, ಕಂಟಿನ್ಯೂಸ್ ಯೂರಿನ್ ಲೀಕ್ ಆಗ್ಬೋದು. ಯೂರಿನ್ ಬ್ಲ್ಯಾಡರ್ ಫುಲ್ ಆದಾಗ ಅಲ್ಲಿ ಜಾಗ ಇಲ್ಲದೆ ಹೊರಗಡೆಗೆ ಬಂದು ಅದು ಕಂಟಿನ್ಯೂಸ್ ಲೀಕ್ ಆಗ್ಬೋದು. ಇನ್ನೊಂದು, ಬ್ಲ್ಯಾಡರ್ ಒಳಗಡೆ ಕಲ್ಲುಗಳಾಗ್ಬೋದು. ಸ್ಟ್ಯಾಗ್ನೆಟ್ ಯೂರಿನ್ ಇರೋದ್ರಿಂದ ಅಲ್ಲಿ ಕಲ್ಲುಗಳು ಬೇಗ ಆಗ್ತವೆ. ಇನ್ನೊಂದು, ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಆಗ್ಬೋದು, ಅಥವಾ ಪದೇ ಪದೇ ಯೂರಿನ್ ಮಾಡಿದಾಗ ಬ್ಲಡ್ ಬರ್ಬೋದು. ಸೊ ಈ ಥರ ಸಮಸ್ಯೆಗಳು, ಈ ಥರ ಕಾಂಪ್ಲಿಕೇಶನ್ ಇದ್ದಾಗ ನಾವು ಇಮಿಡಿಯೇಟ್ ಸರ್ಜಿಕಲ್ ಇಂಟರ್ವೆನ್ಷನ್ ಮಾಡಬೇಕಾಗತ್ತೆ. ಆವಾಗ ಸರ್ಜರಿನೇ ಫಸ್ಟ್ ಆಪ್ಷನ್ ಆಗುತ್ತೆ. ಈ ಥರ ಕಾಂಪ್ಲಿಕೇಶನ್ ಇಲ್ಲ, ಇನ್ನು ಅರ್ಲಿ ಸ್ಟೇಜಲ್ಲಿದೆ ಅಂದಾಗ ನಾವು ಬೇರೆ ಆಪ್ಷನ್ಗಳನ್ನು ಕೊಡ್ತೇವೆ. ಫಸ್ಟ್ ಆಪ್ಷನ್ ನಾವೇನು ಕೊಡ್ತೀವಿ ಅಂದರೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್. ಈ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಏನಪ್ಪ ಅಂದರೆ, ನೀವು ನೀರನ್ನು ಸಂಜೆ 5 ಗಂಟೆ ನಂತರ ಸ್ವಲ್ಪ ಕಡಿಮೆ ಕುಡಿಬೇಕಾಗತ್ತೆ ಅಥವಾ ಅವಾಯ್ಡ್ ಮಾಡಬೇಕಾಗತ್ತೆ. ಕಾಫಿ, ಟೀ, ಸ್ಮೋಕಿಂಗ್, ಆಲ್ಕೋಹಾಲ್ ಇವನ್ನೆಲ್ಲ ತ್ಯಜಿಸಬೇಕಾಗತ್ತೆ. ಮತ್ತು ನಿಮ್ಮ ಸ್ವಲ್ಪ ದಪ್ಪ ಇದ್ದರೆ ವೆಯ್ಟ್ ರಿಡ್ಯೂಸ್ ಮಾಡ್ಕೋಬೇಕು, ಪ್ಲಸ್ ಎಕ್ಸಸೈಸ್ಗೆ ಒತ್ತು ಕೊಡಬೇಕಾಗುತ್ತೆ. ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ವರ್ಕ್ ಆಗ್ತಾ ಇಲ್ಲ, ಇನ್ನೂ ಸಿಂಪ್ಟಮ್ಸ್ ಬರ್ತಾ ಇದೆ ಅಂದರೆ ಆವಾಗ ನಾವು ಕ್ಯಾಪ್ಸೂಲ್ಸ್ ಅಥವಾ ಟ್ಯಾಬ್ಲೆಟ್ಸ್ನ ಕೊಡಬೇಕಾಗುತ್ತೆ. ಕ್ಯಾಪ್ಸೂಲ್ಸ್ ಏನು ಕೆಲಸ ಮಾಡುತ್ತಪ್ಪ ಅಂದರೆ, ಅದು ಪ್ರಾಸ್ಟೇಟಲ್ಲಿರೋ ಮಸಲ್ಸ್ನ ರಿಲ್ಯಾಕ್ಸ್ ಮಾಡುತ್ತೆ. ರಿಲ್ಯಾಕ್ಸ್ ಮಾಡಿದಾಗ ಯೂರಿನ್ ಸ್ವಲ್ಪ ಈಸಿಯಾಗಿ ಹೋಗುತ್ತೆ, ಮತ್ತು ನೀವು ಸರ್ಜರಿಯನ್ನು ಪೋಸ್ಟ್ಪೋನ್ ಮಾಡ್ಬೋದು. ಆ ಟ್ಯಾಬ್ಲೆಟ್ಗಳು ಕೆಲವು ತಿಂಗಳಿಂದ ಹಿಡಿದು ಕೆಲವು ವರ್ಷಗಳವರೆಗೆ ತಗೊಳ್ಬೋದು. ಯಾವಾಗ ಆ ಟ್ಯಾಬ್ಲೆಟ್ಸ್ ವರ್ಕ್ ಆಗಲ್ಲ ಆವಾಗ
ನಾವು ಸರ್ಜರಿಯನ್ನು ಅಡ್ವೈಸ್ ಮಾಡ್ತೇವೆ. ಸೊ ಸರ್ಜರಿ ಯಾವಾಗ ಬೇಕಪ್ಪ ಅಂದರೆ, ಒಂದು ಮೆಡಿಸಿನ್ಸ್ ವರ್ಕ್ ಆಗ್ತಾ ಇಲ್ಲ ಅಂದಾಗ, ಇನ್ನೊಂದು ಕಾಂಪ್ಲಿಕೇಶನ್ಸ್ ಆಗಿದ್ದಾಗ. ಸೊ ಯಾವ್ಯಾವ ಸರ್ಜರಿಗಳು, ಈಗ ಒಂದ್ಸರಿ ಸರ್ಜರಿ ಡಿಸೈಡ್ ಆದಮೇಲೆ ಯೂರಾಲಜಿಸ್ಟ್ ನಿಮಗೆ ಬಹಳಷ್ಟು ಆಪ್ಷನ್ಸ್ಗಳನ್ನು ಕೊಡ್ಬೋದು. ಇವಾಗಿನ ಅತ್ಯಾಧುನಿಕ ಇನ್ಸ್ಟ್ರೂಮೆಂಟ್ಗಳಿಂದಾಗಿ ಪ್ರೊಸೀಜರ್ಸು ಅಡ್ವಾನ್ಸ್ ಆಗಿದೆ. ಸೊ ಈಗ ಅತ್ಯಾಧುನಿಕ ಶಸ್ತ್ರಚಿಕಿತ್ಸೆಗಳಲ್ಲಿ ನಿಮಗೆ ಜಾಸ್ತಿ ದಿನ ಹಾಸ್ಪಿಟಲ್ ಇರಬೇಕಾಗಿಲ್ಲ. ಮ್ಯಾಕ್ಸಿಮಮ್ 24 to 48 hours ಇರಬೇಕಾಗುತ್ತೆ. ಬ್ಲೀಡಿಂಗ್ ರಿಸ್ಕ್ ಕಡಿಮೆ ಇರುತ್ತೆ ಮತ್ತು ನಿಮಗೆ ನೋವಿರಲ್ಲ. ಸೊ ಈ ಅತ್ಯಾಧುನಿಕ ಶಸ್ತ್ರಚಿಕಿತ್ಸೆಗಳು ಯಾವ್ದ್ಯಾವ್ದಿದೆ ಅಂತ ನೀವು ನಿಮ್ಮ ಯೂರಾಲಜಿಸ್ಟ್ ಜೊತೆ ಡಿಸ್ಕಸ್ ಮಾಡ್ಬೋದು. ಇದಕ್ಕೆ ನಾವು ಮಿನಿಮಲಿ ಇನ್ವೇಸಿವ್ ಸರ್ಜರೀಸ್ ಅಂತ ಹೇಳ್ತೇವೆ. ಇದಕ್ಕಿಂತ ಮುಂಚೆ ಏನು ಮಾಡ್ತಾ ಇದ್ದು ಅಂದರೆ ಓಪನ್ ಸರ್ಜರೀಸ್ ಮಾಡ್ತಾ ಇದ್ದು. ಓಪನ್ ಸರ್ಜರಿಯಲ್ಲಿ ಒಂದು ದೊಡ್ಡ ಹೊಕ್ಕಳದ ಕೆಳಗಡೆ ಇನ್ಸಿಷನ್ ಹಾಕ್ಬಿಟ್ಟು ಒಳಗಡೆ ಹೋಗಿ ಪ್ರಾಸ್ಟೇಟ್ ಗೆಡ್ಡೆಯನ್ನು ಬೆರಳಿಂದ ತೆಗಿತಾ ಇತ್ತು. ಆವಾಗ ನೋವು ಜಾಸ್ತಿ ಇರ್ತಾ ಇತ್ತು, ಬ್ಲೀಡಿಂಗ್ ರಿಸ್ಕ್ ಜಾಸ್ತಿ ಇರ್ತಾ ಇತ್ತು, ತುಂಬ ದಿನ ಹಾಸ್ಪಿಟಲ್ನಲ್ಲಿ ಅಡ್ಮಿಷನ್ ಆಗಬೇಕಾಗಿತ್ತು, ಮತ್ತು ರಿಕವರಿ ಸ್ವಲ್ಪ ಡಿಲೇ ಆಗ್ತಾ ಇತ್ತು. ಇವಾಗ ಅದನ್ನೇ ನ್ಯೂವರ್ ವರ್ಷನ್ ಹೊಸ ಇನ್ಸ್ಟ್ರೂಮೆಂಟ್ಸ್ಗಳಿಂದಾಗಿ ಈ ಎಲ್ಲ ಮಾರ್ಬಿಡಿಟೀಸ್ನ ಅಥವಾ ಸೈಡ್ ಎಫೆಕ್ಟ್ಸ್ನ ಕಡಿಮೆ ಮಾಡಿದ್ದೇವೆ. ಸೊ ಫಸ್ಟ್ ಆಪ್ಷನ್ ಅಂದರೆ ವರ್ಲ್ಡ್ ವೈಡ್ ಕಾಮನ್ ಆಗಿ ಮಾಡೋದು ಅಂದರೆ TURP ಅಂತ. TURP ಅಲ್ಲಿ ಏನು ಮಾಡ್ತೀವಿ ಅಂದರೆ, ಅದು ಎಂಡೋಸ್ಕೋಪಿಕ್ ಸರ್ಜರಿ. ಯೂರಿನ್ ಹೋಗೋ ಜಾಗದಲ್ಲಿ, ಯೂರಿನ್ ಹೋಗೋ ಕೊಳವೆಯಲ್ಲಿ ಒಳಗಡೆ ಹೋಗಿ ಸ್ಮಾಲ್ ಎಂಡೋಸ್ಕೋಪ್ ಹಾಕಿ ಏನು ಟಿಶ್ಯೂ ಅದು ಬ್ಲಾಕ್ ಮಾಡ್ತಾ ಇತ್ತು ಯೂರಿನ್ ಪ್ಯಾಸೇಜ್ನ, ಅದನ್ನು ಕಟ್ ಮಾಡಿ ತೆಗಿತೇವೆ. ಇದರಲ್ಲಿ ಯಾವುದೇ ಓಪನ್ ಸರ್ಜರಿ ಇರಲ್ಲ ಮತ್ತು ಬೇಗ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗ್ಬೋದು. ಈ TURPಯಲ್ಲಿ ಓಪನ್ ಸರ್ಜರಿ ರಿಸ್ಕ್ಸ್ ಇರಲ್ಲ ಮತ್ತು ನೋವು ಕಡಿಮೆ ಇರುತ್ತೆ ಮತ್ತು 2-3 ದಿವಸದಲ್ಲಿ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗ್ಬೋದು. ನೆಕ್ಸ್ಟ್ ಅದಕ್ಕಿಂತ ಅಡ್ವಾನ್ಸ್ಡ್ ಏನಿದೆ ಅಂದರೆ ಲೇಸರ್ ಥೆರಪಿ ಅಂತ. ಈ ಲೇಸರ್ನಲ್ಲಿ ಏನು ಮಾಡ್ತೀವಿ ಅಂದರೆ, ಕರೆಂಟಲ್ಲಿ ಕಟ್ ಮಾಡೋದ್ರ ಬದಲು ಲೇಸರ್ನ ಯೂಸ್ ಮಾಡಿ ಫುಲ್ ಎಲ್ಲ ಪ್ರಾಸ್ಟೇಟ್ನ ತೆಗೆದು ಬ್ಲಾಡರ್ ಒಳಗಡೆ ಹಾಕಿ ಅದನ್ನು ಮಾರ್ಸಿಲೇಟರಿಂದ ಸಕ್ ಮಾಡಿಬಿಡ್ತೇವೆ. ಇದರಿಂದ ನಿಮ್ಗೆ ಒಂದು ಅಡ್ವಾಂಟೇಜು, ಓಪನ್ ಸರ್ಜರಿ ಥರ ಮ್ಯಾಕ್ಸಿಮಮ್ ಟಿಶ್ಯೂ ತೆಗಿತೇವೆ. ಮತ್ತು ಸೆಕೆಂಡ್ ಅಡ್ವಾಂಟೇಜು, ಮಿನಿಮಲಿ ಇನ್ವೇಸಿವ್ ಥರ ನಿಮಗೆ ಜಾಸ್ತಿ ಕಾಂಪ್ಲಿಕೇಶನ್ಸು ಇರಲ್ಲ. ಇದಿದ್ದಾಗ ನೀವು ವಿತಿನ್ 24 hours ಅಥವಾ 48 hours ಮನೆಗೆ ಹೋಗ್ಬೋದು. ನೋವು ಕಡಿಮೆ ಇರುತ್ತೆ, ಬ್ಲೀಡಿಂಗ್ ರಿಸ್ಕ್ ಕಡಿಮೆ ಇರುತ್ತೆ. ಇದು ಬಿಟ್ಟು ಇನ್ನೂ ಅಡ್ವಾನ್ಸ್ ಸರ್ಜರೀಸ್ ಬಂದಿದೆ. ಅದು ಎಲ್ಲರಿಗೂ ಅಪ್ಲೈ ಆಗಲ್ಲ. ಕೆಲವು ಸ್ಪೆಸಿಫಿಕ್ ಇಂಡಿಕೇಶನ್ ಇದ್ದಾಗ, ಕೆಲವರಿಗೆ ಸರ್ಜರಿ ಬಗ್ಗೆ ತುಂಬ ಭಯ ಇದ್ದಾಗ, ಅಥವಾ ಸರ್ಜರಿ ಪ್ರಾಸ್ಟೇಟ್ ಗ್ಲ್ಯಾಂಡ್ ತುಂಬ ಚಿಕ್ಕದಿದ್ದು ಸರ್ಜರಿಯನ್ನು ಪೋಸ್ಟ್ಪೋನ್ ಮಾಡಬೇಕು ಅಥವಾ ಅವಾಯ್ಡ್ ಮಾಡಬೇಕು ಅಂದಾಗ ಈ ಮಿನಿಮಲಿ ಇನ್ವೇಸಿವ್ ಸರ್ಜರೀಸ್ನ ಯೂಸ್ ಮಾಡ್ತೀವಿ. ಅದಕ್ಕೆ ಮಿಸ್ಟ್ ಅಂತ ಹೇಳ್ತೀವಿ. ಅದು ಯಾವ್ದು ಅಂದರೆ, ಒಂದು ಯೂರೋಲಿಫ್ಟ್ ಅಂತ. ಯೂರೋಲಿಫ್ಟಲ್ಲಿ ಒಂದು ಇಂಪ್ಲಾಂಟ್ನ ಒಳಗಡೆ ಹಾಕಿ ಅದೇನು ಬ್ಲಾಕ್ ಮಾಡ್ತಾ ಇದೆ ಆ ಪ್ಯಾಸೇಜ್ನ ವೈಡ್ ಮಾಡ್ತೇವೆ. ಇನ್ನೊಂದು ಟೆಕ್ನಿಕ್ ಅಂದರೆ ರೆಸ್ಯೂಮ್ ಅಂತ. ರೆಸ್ಯೂಮಲ್ಲಿ ವಾಟರ್ ವೇಪರ್ನ ಪ್ರಾಸ್ಟೇಟ್ ಗ್ಲ್ಯಾಂಡ್ ಒಳಗಡೆ ಇಂಜೆಕ್ಟ್ ಮಾಡಿ ಅದನ್ನು ಶ್ರಿಂಕ್ ಮಾಡ್ತೇವೆ. ಇನ್ನೊಂದು ಟೆಕ್ನಿಕ್ ಅಂದರೆ ITND ಅಂತ. ITINDನಲ್ಲಿ ನಿಟಿನಾಲ್ ವೈರ್ನ ಪ್ರಾಸ್ಟೇಟ್ ಒಳಗಡೆ ಹಾಕಿ ಆ ಪ್ಯಾಸೇಜ್ನ ದೊಡ್ಡದು ಮಾಡ್ತೇವೆ. ಸೊ ಇವೆಲ್ಲ ಅಡ್ವಾನ್ಸ್ ಪ್ರೊಸೀಜರ್ಸ್, ಬಟ್ ಸ್ಪೆಸಿಫಿಕ್ ಇಂಡಿಕೇಶನ್ಸ್ ಇರುತ್ತೆ ಇದಕ್ಕೆ. ಓವರಾಲ್ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಅಂದ ತಕ್ಷಣ ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಅದು ಯಾವುದೇ ಒಂದು ದೊಡ್ಡ ಕಾಯಿಲೆ ಅಲ್ಲ. ದಟ್ ಈಸ್ ಅನ್ ಏಜಿಂಗ್ ಪ್ರೋಸೆಸ್. ನಿಮ್ಗೆ ಹೆಂಗೆ ತಲೆ ಕೂದಲು ಬಿಳಿ ಆಗುತ್ತೆ ಅಥವಾ ಕಣ್ಣಲ್ಲಿ ಕಟ್ರಾಕ್ಟ್ ಬರುತ್ತೆ, ಇದು ಅದೇ ಥರ ವಯಸ್ಸಾದಮೇಲೆ ಕಾಣಿಸ್ಕೊಳ್ಳುವಂಥ ಸಮಸ್ಯೆ. ನಿಮ್ಗೇನಾದರೂ ಈ ಥರ ಸಮಸ್ಯೆ ಕಾಣಿಸ್ಕೊಂಡ್ರೆ ಇಮಿಡಿಯೇಟ್ ಯೂರಾಲಜಿಸ್ಟ್ ಹತ್ರ ಹೋಗಿ, ಮತ್ತು ಮಲ್ಟಿಪಲ್ ಆಪ್ಷನ್ಸ್ ಟ್ರೀಟ್ಮೆಂಟ್ ಏನೇನಿದೆ ಅದನ್ನೆಲ್ಲ ಡಿಸ್ಕಸ್ ಮಾಡಿ ನಿಮ್ಗೆ ಯಾವುದು ಆಪ್ಟಿಮಮ್ ಇರುತ್ತೆ ಅದನ್ನು ಚೂಸ್ ಮಾಡಿಕೊಂಡು ಟ್ರೀಟ್ಮೆಂಟ್ನ ತೊಗೊಳ್ಬೋದು. ಕೆಲವ್ರು ಏನು ಮಾಡ್ತಾರೆ, ವಯಸ್ಸಾಗಿರೋದಕ್ಕೆ ನನಗೆ ಯೂರಿನ್ ಈ ಥರ ಆಗ್ತಾ ಇದೆ, ಅದಕ್ಕೇನು ಟ್ರೀಟ್ಮೆಂಟ್ ಇಲ್ಲ ಅಂತ ಮನೇಲಿ ಕೂತ್ಕೊಳ್ತಾರೆ. ಆ ಥರ ಮಾಡಿದಾಗ ಕಾಂಪ್ಲಿಕೇಶನ್ಸ್ ಚಾನ್ಸ್ ಜಾಸ್ತಿ ಆಗುತ್ತೆ. ಈವನ್ ಸ್ವಲ್ಪ ದಿನ ಬಿಟ್ಟು ಸರ್ಜರಿ ಮಾಡಿದಾಗಲೂ ರಿಕವರಿ ಅಷ್ಟು ಫಾಸ್ಟಾಗಿ ಆಗೋದಿಲ್ಲ. ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡೋದಕ್ಕೆ ಮತ್ತು ಡೇ ಟು ಡೇ ಸಫರಿಂಗ್ನ ಅವಾಯ್ಡ್ ಮಾಡೋದಕ್ಕೆ ನೀವು ಯೂರಾಲಜಿಸ್ಟ್ನ ಸಂಪರ್ಕಿಸಿ ನಿಮ್ಗೆ ಯಾವುದು ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅಥವಾ ನಿಮ್ಗೆ ಯಾವುದು ಸರಿ ಇದೆ ಅದನ್ನು ತಗೊಳ್ಳೋದು ಉತ್ತಮ. ಥ್ಯಾಂಕ್ ಯು.